ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರೀ ತೇಜ್ ಡೈಲಿ ಡೋಸ್ ಇನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೋತೀನಿ. ಸೊ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ನಿಮ್ಗೆ ಇಲ್ಲೊಂದು ಹೇರ್ ಆಯಿಲ್ ತೋರ್ಸಕತ್ತೀನಿ. ಇದು ಹೇರ್ ಫಾಲ್ ಸಮಸ್ಯೆನ ಕಡಿಮೆ ಮಾಡ್ತೈತ್ರಿ. ಇದು ಈ ಹೇರ್ ಆಯಿಲ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರ್ಬನ್ರಿ. ಇದು ಲೋಸೂರ್ ಅಂಥೇಳಿ ನಮ್ಮ ಅಂಗಳದಾಗ ಬೆಳೆದೈತ್ರಿ. ಸೊ ಈಗಿನ ದುನಿಯಾದೊಳಗೆ ಏನಾಗೈತೆ ರೀ, ಕಂಟಿನ್ಯೂ ಹೇರ್ ಫಾಲ್ ಕೂದಲಿರೋದಾಗೈತೆ ರೀ. ಅದಕ್ಕಾಗಿ ನಾವು ಮನೆಯಲ್ಲೇ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಒಂದಷ್ಟು ಮನೆ ಮದ್ದನ್ನು ತಯಾರಿಸ್ಕೊಂಡು ಹೇರ್ ಆಯಿಲ್ ಮಾಡ್ಕೊಂಡು ಅದನ್ನ ಹಚ್ಕೊಂಡ್ವಿ ಅಂತಂದ್ರೆ ಕೂದಲೆಲ್ಲ ಉದುರು ಕಡಿಮೆ ಆಗ್ತೈತೆ ರೀ. ಇಲ್ಲಿ ನೋಡಿರಿ, ಇದು ದಾಸವಾಳ ಹೂ ತೊಗೊಂಡೇನಿ ರೀ ನಾನು ನಮ್ಮ ಹಿತ್ತಲ್ದಾಗ ಇರೋದು. ಅದ್ಮಾಗೆ ಲೋಸೂರು ನಮ್ಮ ಹಿತ್ತಲ್ದಾಗ ಆಗಿದ್ರಿ ಅದು. ಇಲ್ಲಿ ದಾಸವಾಳ ತೊಗೊಳಕತ್ತೇನೆ ರೀ. ಇವನ್ನೆಲ್ಲ ತೊಗೊಂಡು ಒಂದು ಹೇರ್ ಆಯಿಲ್ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರು ಅಂತಂದ್ರೆ ಹೇರ್ ಫಾಲ್ ಕಡಿಮೆ ಆಕ್ಕವ್ರಿ. ನಾನು ಒಂದು ವೀಕ್ ಒಳಗೆ ಸ್ವಲ್ಪ ಕಡಿಮೆ ಆಗಿದ್ದಾರೆ. 1 ವೀಕ್ ನಾನು ಯೂಸ್ ಮಾಡಕತ್ತೀನಿ. ಯೂಸ್ ಮಾಡೋ ಸಂಬಂಧ ಒಂದು ಸ್ವಲ್ಪ ಕಡಿಮೆ ಆಗ್ಯದ ನನ್ನ ಹೇರ್ ಫಾಲ್. ಅದಕ್ಕೆ ನಾನು ಈ ಹೇರ್ ಆಯಿಲ್ ರೆಡಿ ಮಾಡಿ ನಿಮಗೂ ತೋರ್ಸಕತ್ತೇನೆ ರೀ. ಇಲ್ಲಿ ನೋಡಿರಿ, ಅಲೋವೆರಾ ತೊಗೊಂಡೇನಿ ರೀ ನಾನು ನಮ್ಮ ಹಿತ್ತೆಲ್ಲ ಆಗಿದ್ದೇನೆ ಇದು ಕಡಿಮೆ ಎಲೆ ರೀ. ಆಮೇಲೆ ದಾಸವಾಳ ಎಲೆ ರೀ. ಸೊ ಇವನ್ನೆಲ್ಲ ತೊಗೊಂಡು ಒಂದು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡೋಣ್ರಿ ನಾವೀಗ. ಈಗ ನೋಡಿ ನಾನು ನಿಮಗೆ ತೋರ್ಸಕತ್ತೀನಿ. ಇಲ್ಲಿ ಕರಿಬೇವು ಎಲೆ ಐತ್ರಿ, ಕರಿಬೇವು ಅಂತ ಸಿಗ್ತೈತೆ ರೀ. ಆಮೇಲೆ ದಾಸವಾಳ ಅಂತ ನಿಮ್ಮ ಹಿತ್ತಲ್ದಾಗ ಇರತ್ತವ, ಅವನು ತೊಗೊಳ್ರಿ. ಆಮೇಲೆ ಮೆಂತ್ಯಕಾಳು ಇರ್ತೈತಿ, ಮೆಂತ್ಯಕಾಳು ಇದಕ್ಕೆ ಬೇಕು. ಆಮ್ಯಾಗ ಅಲೋವೆರಾ ಇಲ್ಲಿ ತೋರ್ಸತ್ತ ನೋಡಿರಿ. ದಾಸವಾಳ ಹೂವು, ಕರಿಬೇವು, ಅಲೋವೆರಾ ಮತ್ತು ಮೆಂತ್ಯಕಾಳು ಇವಷ್ಟನ್ನು ತೊಗೊಂಡು ಒಂದು ಏನದು ಹೇರ್ ಆಯಿಲ್ನ ರೆಡಿ ಮಾಡೋಣ್ರಿ. ಈ ಹೇರ್ ಫಾಲ್ ಸಮಸ್ಯೆ ಹೆಂಗಾಗೈತಪ್ಪ ಅಂತಂದ್ರೆ, ಇನ್ನೊಂದಷ್ಟು ಸ್ವಲ್ಪ ದಿನ ಬಿಟ್ಟು ಅಂತಂದ್ರೆ ಒಂದೊಂದು ವಿಗ್ ಹಾಕೊಂಡು ತಲೆ ಮ್ಯಾಗ ಒಂದೊಂದು ವಿಗ್ ಹಾಕೊಂಡು ಓಡಾಡೋ ಸಮಸ್ಯೆ ಬರ್ತದೆ ನೋಡಿರಿ. ನಮಗೆ ಅಂಥ ಪರಿಸ್ಥಿತಿ ಬರ್ತೈತಿ. ಈಗಂತೂ ಕಂಟಿನ್ಯೂ ಎಲ್ಲರಿಗೂ ಕೂದಲು ಉದುರೋದೊಂದು ಅತಿಯಾದ ದೊಡ್ಡ ಏನಾಗೈತೆ ರೀ, ಅದು ಸಮಸ್ಯೆ ಆಗಿಬಿಡೈತೆ, ದೊಡ್ಡ ಸಮಸ್ಯೆ ಆಗಿಬಿಟ್ಟೈತೆ ರೀ. ನನಗಂತೂ ನಿಂತಲ್ಲೆಲ್ಲ ಹೇರ ಉದುರ್ತಾವೆ ರೀ. ಇಲ್ಲಿ ನೋಡಿರಿ, ಒಂದು ಬೋಗುಣಿ ಒಳಗೆ ಒಂದು ಪಾತ್ರೆ ತೊಗೊರಿ, ಒಂದು ಬೋಗುಣಿ ತೊಗೊರಿ. ಅದ್ರಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿರಿ. ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಅದು ಕಾಯ್ಬೇಕು ರೀ. ಅದು ಕಾಯ್ತೆ ಅಂತಂದ್ರೆ ಅದಕ್ಕೆ ಏನು ಮಾಡ್ಬೇಕ್ರಿ ನೀವು ಫಸ್ಟ್. ಆಮೇಲೆ ನೀವು ತೊಗೊಂಡಿದ್ದಿರಲ್ಲ ಇಲ್ಲೇನು ದಾಸವಾಳ ಮತ್ತು ಕರಿಬೇವು ಎಲೆ, ಅಲೋವೆರಾ ಅಂಥೇಳಿ, ನಾ ಇಲ್ಲಿ ಅಲೋವೆರಾ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ಈಗ ನೋಡ್ರಿ, ನಾ ಫಸ್ಟ್ ಇದನ್ನು ಹಾಕತ್ತೇನೆ ರೀ. ದಾಸವಾಳ ಎಲೆ, ದಾಸವಾಳ ಹೂವು, ಆಮೇಲೆ ಕರಿಬೇವು ಹಾಕೀನಿ ರೀ. ಇದನ್ನೆಲ್ಲ ಕುದಿಸ್ಬೇಕು ರೀ. ಕರಿಬೇವು ಹಾಕ್ಕೊಂಡು ಒಟ್ಟು ನೀವೇನು ಮಾಡ್ತೀರಿ ಮಾಡಿರಿ, ಹೇರ್ ಆಯಿಲ್ ರೆಡಿ ಮಾಡ್ಕೊಂಡು ಹಚ್ಕೊರಿ. 1 ವೀಕ್ ಒಳಗೆ ನಿಮಗೆ ರಿಸಲ್ಟ್ ಗೊತ್ತಾಕೈತೆ ರೀ. ಇದು ನೋಡಿರಿ ಅಲೋವೆರಾ ರೀ. ನಾನು ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿರಿ ಅದನ್ನ. ಆಗಲೇ ದೊಡ್ಡದಿತ್ತು, ಈಗ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ರಿ ಅದನ್ನ ಹಾಕೀನಿ ರೀ ನಾ ಈಗ. ಅಷ್ಟೇ. ಈಗ ನೋಡಿರಿ, ಮೆಂತ್ಯಕಾಳು ಹಾಕತ್ತೇನೆ ರೀ. ಅದಕ್ಕೆ ಸ್ವಲ್ಪ ಮೆಂತ್ಯಕಾಳು ಅವ ಬಟ್ಟಲಿಗೆ ಅಂಟ್ಕೊಂಡಿದ್ದು ಕಾಣಿಸತ್ರಿ. ಮೆಂತ್ಯಕಾಳು ಮತ್ತು ದಾಸವಾಳ ಹೂವು, ಕರಿಬೇವು, ಆಮೇಲೆ ಲೋಸೂರು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಅದಕ್ಕೆ ಕುದಿಬೇಕು ರೀ ಭಾಳ ಹೊತ್ತನ, ಒಂದು 10 ನಿಮಿಷ ಆದರೂ ಕುದಿಸ್ಬೇಕು ರೀ. ಅದನ್ನು ಕುದಿಸಿದ ನಂತರ ಅದೊಂಥರ ಗೋಲ್ಡನ್ ಕಲರ್ ಆಯಿಲ್ ಬರ್ತೈತೆ ರೀ. ಅದು ನಿಮಗೆ ಯೆಲ್ಲೋ ಕಲರ್ ಆಯಿಲ್ ಬರ್ತೈತೆ ರೀ. ಅದು ಬಂತಂದ್ರೆ ನೀವು ಒಂದು ಬಟ್ಲಿಗೆ ಸೋಸ್ಕೊಂಡಾದರೂ ಇದು ಇಟ್ಕೋಬೋದು ರೀ. ಒಟ್ಟು ನಾನಂತರೂ ಈಗ 1 ವೀಕ್ ಆಯ್ತು ನೋಡಿರಿ, ಈ ಆಯಿಲ್ ರೆಡಿ ಮಾಡಿ ಹಚ್ಕೊಳಕತ್ತಾಗಿಂದ ನನ್ನ ಹೇರ್ ಫಾಲ್ ಎಲ್ಲ ಕಡಿಮೆ ಆಗೈತೆ ರೀ. ಅದಕ್ಕಾಗಿ ನಾನು ನಿಮಗೂ ಯೂಸ್ ಆಗಲಿ ಅಂಥೇಳಿ ಇದನ್ನು ರೆಮಿಡಿ ತೋರ್ಸಕತ್ತೇನೆ ರೀ ನಾ ಈ ವಿಡಿಯೋದೊಳಗೆ. ಸೊ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿರಿ. ಇಷ್ಟ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಇನ್ನೂ ಈ ಥರ ಏನಾರ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ನೂ ಮಾಡ್ಬೋದು ರೀ. ಕಮೆಂಟ್ನೂ ಮಾಡಿರಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿರಿ. ಇದು ನೋಡಿ ಕುದಿಯಾಕತ್ತೈತೆ ರೀ. ಈಗ ಕುದಿ ನಿಮಗೆ ಕಾಣಿಸಕತ್ತೈತೆ ರೀ. ನೋಡಿರಿ, ಕುದಿಕತ್ತೈತೆ ಇದೆ ನೋಡಿರಿ. ಎಲ್ಲ ಬಾಯ್ಲ್ ಅಂದ್ರೆ ಅದು ಎಷ್ಟು ಅದರೊಳಗೆ ಇದನ್ನೆಲ್ಲ ಅದ್ರೊಳಗೆ ಬಿಟ್ಟೈತೆ ಅಂತಂದ್ರೆ ಅವಾಗ ಅದೇನಾಕತ್ತೆ ರೀ, ಆಯಿಲ್ ಒಂಥರ ಇದ್ರ ಏನದ್ರಿ ಗೋಲ್ಡನ್ ಕಲರ್, ಹಳದಿ ಕಲರ್ ಬರ್ತೈತೆ ರೀ. ಹಂಗೆ ಬಂತಂದ್ರೆ ಈಗ ನೋಡಿರಿ, ಇಲ್ಲಿ ಕಾಣಿಸಕತ್ತೆ ರೀ ನಿಮಗೆ. ಆಗಲೇ ಕೊಬ್ಬರಿ ಏನು ಬೇರೆ ಕಲರ್ ಇತ್ತು, ಈಗ ಬೇರೆ ಕಲರ್ ಆಗೈತಿ. ಇಲ್ಲಿ ನೋಡಿರಿ ಕಾಣಿಸಕತ್ತೈತೆ ರೀ. ಈ ಥರ ಬಂದಾಗ ಏನಾಕತ್ತೆ ರೀ, ಅದು ಪೂರ್ಣ ಕುದ್ದತ್ತಂತ ರೀ. ಒಂದು 5 ನಿಮಿಷ ಒಂದು 10 ನಿಮಿಷ ಕುದಿಸ್ಬೇಕು ರೀ ನೀವು. ಹಿಂಗೆ ಕಾಣಕತ್ತೆ ಅಂತಂದ್ರೆ ಅದನ್ನು ಒಂದು ಬಟ್ಲಿಗೆ ತೆಕ್ಕೊಂಬಿಡ್ರಿ. ಒಂದು ಬಟ್ಟಲ್ ತೆಕ್ಕೊಂಡು ಸೋಸಿ ಇಟ್ಕೊಂಬಿಡ್ರಿ. ಅದನ್ನು ಸೋಸಿ ಇಟ್ಕೊಂಡ ನಂತರ ಒಂದು ಖಾಲಿ ಬಾಟಲ್ ಯಾವಾರ ನಿಮ್ಮ ಮನ್ಯಾಗ ಇದ್ದು ಯೂಸ್ ಮಾಡ್ಕೊರಿ. ನಮ್ಮ ಮನ್ಯಾಗ ಇದೊಂದು ಬಾಟಲ್ ಇತ್ತು, ಅದನ್ನು ತೊಗೊಂಡಿನಿ. ಆ ಬಾಟಲ್ ಒಳಗೆ ಅದನ್ನು ಶೇಖರಣೆ ಮಾಡಿಟ್ಟಿನಿ ರೀ. ಇದು ಫಸ್ಟ್ನಿಗೆ ನಾನು ನಿಮಗೆ ತೋರಿಸಿದ್ದು ವಿಡಿಯೋ. ಹೌದು ರೀ. ಇದನ್ನು ಡೈಲಿ 1 ವೀಕ್ ಹಚ್ಕೊರಿ, ನಿಮಗೆ ರಿಸಲ್ಟ್ ಗೊತ್ತಾಕೈತಿ ರೀ. ಇದೇ ಥರ ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನಾನು ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನಂತ್ರಿ. ಅಲ್ಲಿ ತನಕ ಬಾಯ್ ರೀ.